ತುಮಕೂರಿನಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದು ಹೋಗಿದೆ. ಆಟ ಆಡ್ತಾ ಇದ್ದಂತಹ 7ನೇ ತರಗತಿಯ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ. ಯಾಕಾಯ್ತು ಈ ಸಾವು, ಯಾವ ಸಂದರ್ಭದಲ್ಲಾಯಿತು, ಡೀಟೇಲ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ತುಮಕೂರಿನಲ್ಲಿ ನಡೆದು ಹೋಗಿದೆ ಹೃದಯ ವಿದ್ರಾವಕ ಘಟನೆ. ಆಟ ಆಡುವಂತಹ ಸಂದರ್ಭದಲ್ಲಿ ಶಾಲಾ ಪಕ್ಕದಲ್ಲೇ ಇದ್ದಂತಹ ಕಂಬ ಉರುಳಿ ಬಿದ್ದಿದೆ. ಕಂಬ ಉರುಳಿ ಬಿದ್ದಂತಹ ಸಂದರ್ಭದಲ್ಲಿ 7ನೇ ತರಗತಿಯ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತುಮಕೂರಿನ ಬೆಳಿಗ್ಗೆ ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲಾ ಪಕ್ಕದ ಹಾಲಿನ ಕೇಂದ್ರದ ಬಳಿ ಈ ಒಂದು ಕಂಬ ಇತ್ತು. ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಇರುವಂತಹ ಶಾಲೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಏನೂ ಅರಿಯದಂತಹ ಮಗು ಆ ಕಂಬದ ಬಳಿ ಹೋಗಿ ನಿಂತಹ ಸಂದರ್ಭದಲ್ಲಿ ಕಂಬ ಏಕಾಏಕಿ ಧರೆಗೆ ಉರುಳಿದೆ. ಧರೆಗೆ ಉರುಳಿದಂತಹ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಕಂಬ ಬಿದ್ದರೆ ಜೀವ ಉಳಿಯುತ್ತಾ ಹೇಳಿ? 7ನೇ ತರಗತಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಸ್ಥಳದಲ್ಲೇ ಇದೀಗ ಸಾವನ್ನಪ್ಪಿದ್ದಾರೆ. ಇದೀಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಂಬ ಬೀಳುತ್ತೆ ಅಂತ ಹೇಳಿ ಏನಾದರೂ ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗಬೇಕಾಗಿದೆ. ಬಟ್ ಆದರೆ ಇಲ್ಲಿ ಆದಂತೆ ಕಾಣಸಿಗ್ತಾ ಇಲ್ಲ. ಪಾಪ ತನ್ನ ಪಾಡಿಗೆ ತಾನು ಆಟ ಆಡುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಶಾಲಾ ಪಕ್ಕದಲ್ಲೇ ಇತ್ತಂತೆ ಈ ಒಂದು ಕಂಬ ಉರುಳಿ ಬಿದ್ದಿದೆ. ನೋಡಿ, ಕಳೆದ ಒಂದಷ್ಟು ದಿನಗಳಿಂದಲೂ ಕೂಡ ಮಳೆಯಾಗ್ತಾ ಇದೆ. ಮಳೆಯಾಗ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಬುಡದಿಂದಲೂ ಕೂಡ ಈ ಒಂದು ಮರ ಧರೆಗೆ ಬಿದ್ದಿದ್ಯಾ ಇಲ್ವಾ ಅನ್ನೋದು ಪರಿಶೀಲನೆ ಆಗಬೇಕಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಅರ್ಧಕ್ಕೆ ಕಂಬ ಏನಾದರೂ ಕಟ್ಟಾಗಿದೆಯಾ ಇಲ್ವಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ ಕೇಸ್ ಬುಡದಿಂದ ಕೆಳಗೆ ಬಿದ್ದಿದ್ರೆ ನೋಡಿ, ಸಹಜವಾಗಿಯೇ ಮಣ್ಣು ಸಡಿಲ ಆಗಿರುತ್ತೆ. ಈ ಸಂದರ್ಭದಲ್ಲಿ ಮಳೆಯಾದಂತಹ ಸಂದರ್ಭದಲ್ಲಿ ಅದನ್ನು ಹೋಗಿ ಮುಟ್ಟಿದಾಗ ಅಥವಾ ಅದನ್ನು ಹಿಡ್ಕೊಂಡು ನಾವೇನಾದರೂ ಅಳಾಡಿಸಿದಂತಹ ಸಂದರ್ಭದಲ್ಲಿ ಅದು ಬೀಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಆದರೆ ಅಷ್ಟು ದೊಡ್ಡ ಒಂದು ಕಂಬ ಬೀಳೋದಕ್ಕೆ ಅಷ್ಟು ಒಂದು ಕಾಮಗಾರಿಯನ್ನು ನಡೆಸಿದ್ರೆ ಅಷ್ಟು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡುತ್ತೆ. ಹಾಗಾಗಿ ತನ್ನದಲ್ಲದ ತಪ್ಪಿಗೆ ಇದೀಗ 7ನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಶಾಲಾ ಪಕ್ಕದಲ್ಲೇ ಇತ್ತಂತೆ ಹಾಲಿನ ಕೇಂದ್ರ. ಆ ಹಾಲಿನ ಕೇಂದ್ರದ ಬಳಿ ಇದ್ದಂತಹ ಈ ಒಂದು ಕಂಬ ಅದನ್ನು ಹಿಡ್ಕೊಂಡು ಆಟ ಆಡುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಇದೀಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿಯ ಪೋಷಕರು.